ಅಜ್ನಿದ ವ್ಯಾಪ್ 4 ಐತಿ ಎಂಟ್ರ ಅದೀವಿ ಒಂದು ಸೀಟ್ ನಂಬರ್ 50 ಮಿಡಲ್ ಬರ್ತ್ ಮಸ್ತ್ ಮಂಜಾಗಿರ್ತದೆ ಕಡೆಗರ ಒಳ್ಳೆ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ಭಾಳ ದಿನದಿಂದ ಕೇಳತ್ತಿದ್ರಿ ಬೈ ಮುರುಡೇಶ್ವರ ಎಕ್ಸ್ಪ್ರೆಸ್ LHB ಆತ ಯಾವಾಗ ಜರ್ನಿ ಮಾಡ್ತಿ ಅಂತಂತೇಳಿ. ಬಟ್ ನನಗೂ ಟೈಮ್ ಓದಿಗೆ ಬಂದಿರಲಿಲ್ಲ. ಟೈಮ್ ಭಾಳ ವೇಟ್ ಮಾಡತ್ತಿದ್ದೆ ಯಾವಾಗ ಮಾಡೋದು ಏನು ಮಾಡೋದು ಅಂತೇಳಿ. ರೀಸೆಂಟ್ ವಿಡಿಯೋ ಒಳಗೆ ನೋಡಿರ್ತೀರಿ, ನಾನು ಮಂಗಳೂರಿಗೆ ಬಂದಿದ್ದೆ. ಮಂಗಳೂರಿಂದ KSRTC ಬಸ್ ಐರಾವತ ತೊಗೊಂಡು ನಾನು ನಂದು ಇನ್ನೊಂದು ಚಾನಲ್ಗೆ ಲಾಗ್ ಮಾಡೀನಿ. ಗೋಕರ್ಣದಾಗ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡೀನಿ ಅದು ನಿಮ್ಗೆ ಆ ಚಾನಲ್ ಒಳಗೆ ನೋಡೋಕೆ ಸಿಗುತ್ತೆ. ನಾವು ಮೀಟು ಆದ್ವಿ ದೊಡ್ಡ ಯೂಟ್ಯೂಬರ್ DCT ಈಟ್ಸ್ ಅವ್ರನ್ನ. ನೀವು IPL ವಿಡಿಯೋಸ್ ಎಲ್ಲ ನೋಡಿರ್ಬೋದು ಅವ್ರದ್ದು, ಮತ್ತು ಫ್ಲೈಟ್ ವಿಡಿಯೋಸ್ ಅವ್ರ ಜೊತೆ ಮೀಟ್ ಆಗಿದ್ದೆ. ಅವ್ರನ್ನ ನಾನೀಗ ಡ್ರಾಪ್ ಮಾಡಿರ ಗೋಕರ್ಣದಿಂದ ಮುರುಡೇಶ್ವರ ಮಠ ಅವ್ರ ಕಾರ್ ಒಳಗೆ. ಭಾಳ ಹಂಬಲ್ ಮನುಷ್ಯ ರೀ ಅವರು ಇಲ್ಲಿ ಮಠ ಡ್ರಾಪ್ ಕೊಟ್ರಲ್ಲ, ಭಾಳ ಥ್ಯಾಂಕ್ಸ್ ಹೇಳ್ತಾನೆ ಅವ್ರಿಗೆ. ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ನಮ್ದು ಇವತ್ತಿನ ಜರ್ನಿ ಐತಿ ಮುರುಡೇಶ್ವರದಿಂದ SMVT ಬೆಂಗಳೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಒಳಗೆ. ಇದ್ರೊಳಗೆ ನನ್ನ ಜರ್ನಿ ಫಿಕ್ಸ್ಡ್ ಇರಲಿಲ್ಲ ರೀ. ನಾನು ಒಂದು ಪ್ಲ್ಯಾನ್ ಹಾಕೊಂಬಂದಿದ್ದೆ, ಒಂದು ವಾರ ಟ್ರಿಪ್ ಅಡ್ಡಾಡಬೇಕು ಎಲ್ಲ. ನಿಮ್ಗೆ ನಂದು ಇನ್ನೊಂದು ಚಾನಲ್ಗೂ ಕಂಟೆಂಟ್ ಆಗಬೇಕು ಮತ್ತು ಟ್ರೈನ್ಸ್ ವಿಡಿಯೋಸು ಕರೆಕ್ಟ್ ಬರಬೇಕು ಅಂತಂತೇಳಿ. ಬಟ್ ಟೈಮ್ ಹೆಂಗಾಗೈತಪ್ಪ ಅಂತಂತಂದ್ರೆ ವಂದೇ ಭಾರತ್ ಇನಾಗ್ರೇಷನ್ ಬಂದೈತಿ. ಈಗ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇನಾಗ್ರೇಷನ್ ಸಂಬಂಧ ನಾನು ವಾಪಸ್ ಹೋಗ್ಬೇಕಾಯ್ತು. ಅದಕ್ಕೆ ನಾನು ಬುಕ್ ಮಾಡ್ಕೊಂಡೆ SMVT ಇಂದ ಬೆಂಗಳೂರಿಗೆ ಹೋಗುವಂಥ ಮುರುಡೇಶ್ವರ ಎಕ್ಸ್ಪ್ರೆಸ್. ಯಾವತ್ತೂ ನಿಮ್ಗೆ ಆ ಸೈಡಿಂದ ಜರ್ನಿ ತೋರಿಸ್ತಿದ್ದೆ, ಈ ಸೈಡಿಂದ ತೋರಿಸ್ಲಿರಲಿಲ್ಲ. ಅದಕ್ಕೆ ಜರ್ನಿ ಆಗಿಬಿಡುತ್ತೆ ಅಂತೇಳಿ ಈ ಟಿಕೆಟ್ನ ನಾನು ಬುಕ್ ಮಾಡ್ಕೊಂಡಿದ್ರಿ. ಟೈಮ್ ನೋಡ್ರಿ, ಇಲ್ಲಿ 12:49 ಆಗತ್ತೈತಿ. ನಮ್ಮ ಟ್ರೈನ್ ಐತಿ 2:25ಕ್ಕೆ ಡಿಪಾರ್ಚರ. ಅದಿನ್ನೂ ಬಂದನೇ ಇಲ್ಲ. SMVT ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಏನು ಬರುತ್ತಲ್ಲ 1 ಗಂಟೆಗೇನೋ ಬರುತ್ತೆ. ಅದ ಟ್ರೈನ ವಾಪಸ್ ಹೋಗುತ್ತೆ. ಅದಕ್ಕೆ ಅದು ಬರೋ ಮಟ್ಟ ವೇಟ್ ಮಾಡೋಣ ಅಂತ. ಮೇ ಬಿ ಬರ್ತಿರ್ಬೋದು. ಈಗ ಅದು ನಾನು ನೋಡಿದಾಗ ಬೈಂದೂರಿಗಿತ್ತು, ಭಟ್ಕಳ, ಆಮೇಲೆ ಮುರುಡೇಶ್ವರನ ಅದ್ರನ್ನ ನೆಕ್ಸ್ಟ್ ಸ್ಟಾಪ್. ಪೂರ್ತಿ ಗ್ರೇಡಿಯಂಟ್ ಮ್ಯಾಲೆ ಐತೆ ನೋಡ್ರಿ ಇದ್ರದ್ದು ರೈಲ್ವೆ ಸ್ಟೇಷನ್. ಅದು ಇದು ಫುಲ್ ತೆಳಗೈತೆ. ನಿಮಗೆ 12:49 ಹೇಳಿದೆ ನಿಮಗೆ ಟೈಮ್. ಬಟ್ ವೆದರ್ ನೋಡ್ರಿ ನೀವು ಎಷ್ಟು ಮಸ್ತ್ ಆಗೈತಿ. ಇಲ್ಲೆಲ್ಲ ನಿಮ್ಗೆ ಬಿಸಿಲು ಬಿದ್ದಿದೆ. ಬಟ್ ಇದೇನೈತಲ್ಲ ಇದು ಬೆಟ್ಟ ನೋಡ್ರಿ, ಇಲ್ಲಿ ಮೋಡದಿಂದ ಮುಚ್ಚಿ ಹೋಗ್ಬಿಟ್ಟದ ಬೆಟ್ಟ ಗುಡ್ಡ. ನೋಡೋಣ ಅಂತ ಯಾವ ಟ್ರೈನ್ಗಳಿಗೆ ಕ್ರಾಸಿಂಗು ಆಗ್ತಾವೆ ಅಂತೇಳಿ. ನಮ್ಗೆ ಇನ್ನೂ ಭಾಳ ಟೈಮ್ ಐತಿ. 1.5 ತಾಸಿನೂ ಟೈಮಿಂಗ್ ಐತೆ ನಮಗೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗಕ್ಕೆ. 3 AC ಒಳಗೆ ಟಿಕೆಟ್ ಬುಕಿಂಗ್ ಮಾಡೀನಿ. ನಾನು ನೋಡತ್ತಿದ್ದೆ ಸ್ಲೀಪರು ಇದ್ದು. ಬಟ್ ಕೋಸ್ಟಲ್ ರೀಜನ್ ಎಲ್ಲ ಭಾಳ ಹ್ಯೂಮಿಡ್ ಕಂಡೀಷನ್ಸ್ ಇರುತ್ತೆ. ನಾನು ಬೋರ್ತ್ನಾಗೂ ಅನುಭವಿಸಿದ್ದೆ. ಅದಕ್ಕೆ 3 ACನ ಬುಕಿಂಗ್ ಮಾಡ್ಕೊಂಬಿಟ್ಟೆ. ಇಲ್ಲಂತಂದ್ರೆ ನನ್ನ ಮಸ್ತ್ ಪ್ಲ್ಯಾನಿಂಗ್ ಇತ್ತು. ಈ ಟ್ರೈನ್ ಒಳಗೆ ಇವತ್ತು ಫ್ರೈಡೇ ರೀ, ಅಂದ್ರೂ 300+ ಟಿಕೆಟ್ಸ್ ಅವೈಲೇಬಲ್ ಇದಾವೆ ಎಲ್ಲ ಕೋಚಸ್ ಹಿಡ್ಕೊಂಡು. ಭಟ್ಕಳಿಂದ ಮುರುಡೇಶ್ವರ ನಡಕ್ಕೆ ನೋಡ್ರಿ, ಇಲ್ಲಿ ಎಷ್ಟು 15 ಕಿಲೋಮೀಟ್ರಿಗೆ ಕೊಟ್ಟರೆ 1 ತಾಸು 50 ನಿಮಿಷ. 60 ಕರೆಕ್ಟ್. ಅಜ್ನಿದ ವ್ಯಾಪ್ 4 ಐತಿ SMVT ಬೆಂಗಳೂರು ಮುರುಡೇಶ್ವರ. ಖಾಲಿನೇ ಐತೆ ನೋಡ್ರಿ. ಜನರಲ್ ಒಳಗೆ ಒಬ್ಬರು ಇಲ್ಲ. ಇಲ್ಲೇ ಬಾ ಅಣ್ಣ ಇಲ್ಲ ಅದಾರ ಅಷ್ಟೇ. ಆಲ್ಮೋಸ್ಟ್ ಖಾಲಿ ಐತೆ ಟ್ರೈನ್. ಮುಂದೆ 2 ಜನರಲ್ಲ, ಆಮೇಲೆ ಬರೀ 7 ಸ್ಲೀಪರ್ ರೆಡ್ಯೂಸ್ ಮಾಡ್ದಂಗೆ ಐತೆ ನೋಡ್ರಿ. ನಂದು ಇವತ್ತಿನ ಕೋಚ್ ಬಂದ್ಬಿಟ್ಟ B4 ರೀ. ಹೋಗೋಣಂತ B4 S1 ಬಾಜುನ ಐತಿ. ಪೂರ್ತಿ ಕೋಚ್ ಖಾಲಿ ಐತಿ. ನನಗೆ ಮಿಡಲ್ ಬರ್ತ್ ಕೊಟ್ಟ ಏನು ಹೇಳ್ಬೇಕು ಗೊತ್ತಾಗಿಲ್ಲ. ಪೂರ್ತಿ ಕೋಚ್ ಅಲ್ಲ, ಪೂರ್ತಿ ಟ್ರೈನೇ ಖಾಲಿ ಐತಿ. ಬೋರ್ಡ್ ಮಾಡಂಬರಿ. ಒಳಗೆ ಬಂದು ಹುಡುಗ ಫ್ರೆಶ್ ಅಂತೂ ಫೀಲ್ ಆಗದೆ. ಎಷ್ಟು ಮೇಡ್ ಕೋಚ್ ಇದೆ ಎಲ್ಲರ ಐತೆ ಆಮೇಲೆ ನೋಡೋಣ ಅಂತ. ನೀಟ್ ಆ್ಯಂಡ್ ಕ್ಲೀನ್ ವಾಶ್ ಬೇಸಿನ್ಸ್ ನಿಮಗೆ ನೋಡೋಕೆ ಸಿಗ್ತಾವ. ಎಂಟ್ರ ಅದೀವಿ. ವಾವ್, ಫ್ರೆಶ್ ವೈಬ್ ಬರೋದದೆ. ಬಸವ ಎಕ್ಸ್ಪ್ರೆಸ್ ಒಳಗೆ ಹೆಂಗೆ ನಮಗೆ ಅದು ಓಲ್ಡ್ ಅನ್ಸಿತ್ತಲ್ಲ, ಹಂಗೆ ಇದ್ರೊಳಗೆ ಅನ್ಸಾತಿಲ್ಲ ನನಗೆ. ನಂದು ಸೀಟ್ ನಂಬರ್ 50 ಮಿಡಲ್ ಬರ್ತ್. ಏನು ಹೇಳೋದು ಅರ್ಥ ಆಗತ್ತಿಲ್ಲ. ನೆಕ್ಸ್ಟ್ ಅನ್ಕೋದೇನು ನಾನು. ಎಸ್ 50 ಇದೆ ನನ್ನ ಸೀಟ. ನಿಮಗೆ ಹೇಳ್ದಂಗೆ LHB ಕೋಚ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಸಿಟಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ 3 AC ಒಳಗೆ ನೋಡೋಕೆ ಸಿಗ್ತಾವೆ. ನೋಡ್ರಿ ಇಲ್ಲೇ 1 2 3 1 2 ಆ್ಯಂಡ್ 3. ವಾಹ್, AC ಆಫ್ ಮಾಡ್ಯಾರೀಗ. ಇನ್ನೊಂದು ಎಷ್ಟು 2 ಗಂಟೆ ಆಗೇ ಬಿಡ್ತಾ ಆಲ್ಮೋಸ್ಟ್. ಇನ್ನು 20 ನಿಮಿಷದಾಗ ನಮ್ದು ಡಿಪಾರ್ಚರ್ ಐತಿ ಮುರುಡೇಶ್ವರದಿಂದ. ವಾವ್ ರೋ
ನಮ್ದು ಲೋಕೋ ಹೊಂಟತ್ ನೋಡ್ರಿ ರಿವರ್ಸಲ್ಗೆ. ಇದೇ ಲೋಕೋನ ಕ್ಯಾರಿ ಮಾಡತ್ತ ನಮ್ಮನ್ನ ಅಪ್ ಟು ಮಂಗಳೂರು. ಹೌದ್ರಿ, ಮಂಗಳೂರು ಸೆಂಟ್ರಲ್ ಮಠ ಇದೇ ಇರುತ್ತೆ. ಆಮೇಲೆ ಡೀಸೆಲ್ ಲೊಕೊಮೋಟಿವ್ ಹಾಕ್ತಾರೆ. ಬೆಸ್ಟ್ ಹೇಳ್ರಿ ನಿಮ್ಗೆ, ಈ ಗಾಡಿಗೆ ಅದಾವ 3 ರಿವರ್ಸಲ್ಲ. ಹೌದ್ರಿ, 3 ಕಡೆ ಟ್ರೈನ್ ಒಮ್ಮೆ ಇತ್ತಾಗ ಆಗತ್ತೆ. ಎಲ್ಲೆಲ್ಲ ಅಂತೇಳಿ ನೋಡೋದಾದ್ರೆ ಫಸ್ಟ್ ಮಂಗಳೂರು ಸೆಂಟ್ರಲ್, ಯಾಕಂದ್ರೆ ನಾವು ಜಂಕ್ಷನ್ ಸೈಡ್ ಬಂದು ವಾಪಸ್ ಸುಬ್ರಹ್ಮಣ್ಯ ಬರ್ಬೇಕು. ಆಮೇಲೆ ಹಾಸನ. ಹೌದ್ರಿ, ನಾವು ಸ್ಟ್ರೇಟ್ ಡೈರೆಕ್ಟ್ ಬೆಂಗಳೂರು ಸೈಡ್ ಹೊಂಟಿಲ್ಲ, ಮೈಸೂರು ಸೈಡ್ ಹೋಗ್ಬೇಕು. ಮತ್ತು ಮೈಸೂರಿಗೆ ಬರ್ತೀವಿ. ಮತ್ತು ಮೈಸೂರೊಳಗೆ ಮತ್ತೆ ಲೋಕೋ ರಿವರ್ಸಲ್ಲ, ಮತ್ತು ಲೋಕೋ ಚೇಂಜ್ ಆಗುತ್ತೆ. ಮತ್ತು ಅಲ್ಲಿ ಮೈಸೂರೊಳಗೆ ಡೀಸೆಲ್ ಲೋಕೋ ತಗೋದ್ರೆ ನಮ್ಗೆ ಹಾಕ್ತಾರೆ ಎಲೆಕ್ಟ್ರಿಕ್ ಲೋಕೋ. ಅಪ್ ಟು SMVT ಬೆಂಗಳೂರು ಮಠ ನಮ್ದಿದೆ ಎಂಡ್ ಟು ಎಂಡ್ ಜರ್ನಿ ಇರೋದೈತಿ. 2:27 ಆಯ್ತು ನೋಡ್ರಿ, ಡಿಪಾರ್ಟ್ ಆದ್ವಿ ನಾವೀಗ. ಮುರುಡೇಶ್ವರ ಇಂದ ನಂಗೊಂದು ಸ್ಟ್ರಾಂಗ್ ಫೀಲಿಂಗ್ ಬರತ್ರಿ, ಮುರುಡೇಶ್ವರ ಮತ್ತು ಗೋಕರ್ಣ ರೋಡಿಗೆ ಒಂದೇ ಭಾರತ್ ಸ್ಟಾಪ್ ಕೊಡ್ಬೇಕಂತೇಳಿ. ಮಡಗಾವಿಂದ ಮಂಗಳೂರಿಗೂ ಒಂದೇ ಭಾರತ್, ಯಾಕಂದ್ರೆ ಆಲ್ಮೋಸ್ಟ್ ಈಗ ಖಾಲಿನೇ ಹೊಂಟೈತಿ. ಇಲ್ಲಿ ಸ್ಟಾಪ್ ಕೊಟ್ಟರು ಸದರ್ನ್ ರೈಲ್ವೇಸ್ ಮತ್ತು ಕೊಂಕಣ್ ರೈಲ್ವೇಸ್ದವ್ರು ಟ್ರೈ ಮಾಡ್ಬೋದು. ಮತ್ತು ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಈಗ ಟ್ರಾವೆಲ್ ಮಾಡತ್ತೀವಿ ಕೊಂಕಣ್ ರೈಲ್ವೇಸ್ ಒಳಗೆ. ಇದು ಇಂಡಿಯನ್ ರೈಲ್ವೇಸ್ದ ಒಂದು ಸಬ್ಸಿಡರಿ ವಿಂಗ್ ರೀ. ಇದು ನಿಮಗೆ ಸಿಗುತ್ತಾ ಪನ್ವೇಲ್ದ ಔಟ್ರ ರೋಹಾದಿಂದ ಎಲ್ಲಿ ಮಠ ಹೇಳ್ರಿ, ನಮ್ಮ ಮಂಗಳೂರದ ಔಟ್ರ ಟೋಕೂರ್ ಮಠ. ಸಿಂಗಲ್ ಲೈನ್ ಸೆಕ್ಷನ್ 120 km/h ಸ್ಪೀಡ್ ಇದ್ರೊಳಗೆ ನಿಮಗೆ ನೋಡಕ್ಕೆ ಸಿಗುತ್ತೆ. ಇಂಡಿಯನ್ ರೈಲ್ವೇಸ್ ಐತಲ್ಲ, ಪೂರ್ತಿ ಇಂಡಿಯನ್ ರೈಲ್ವೇಸ್ದಿಂದನೇ ಇದು ಸಪ್ರೇಟ್ ಐತಿ. PSU ಅಂತೇಳಿ ನೀವು ಇದನ್ನು ಕರಿಬೋದು. ವಾ, ಮುರುಡೇಶ್ವರ ಬಿಟ್ಟ ಮೇಲೆ 10 ನಿಮಿಷಕ್ಕೆ ಬಂದು ತಲುಪ್ತೀರಿ ನೀವು ಭಟ್ಕಳಕ್ಕೆ. ಭಾಳ ಏನು ದೂರ ಇಲ್ರಿ ಮುರುಡೇಶ್ವರದಿಂದ ಭಟ್ಕಳಕ್ಕೆ ನೋಡ್ರಿ, ಇಲ್ಲಿ ಯಾರು ಕಾಣತ್ತಿಲ್ಲ ನನಗೆ. 10,000 ಭಾಳ ಅಂದ್ರೆ ಭಾಳ ತೀರ 0.001% ನೋಡ್ರಿ 10,000 ಈ ಟ್ರೈನಿಗೆ. ಇಲ್ಲಿ ನಾನು ಇವತ್ತು ಪರ್ಟಿಕ್ಯುಲರ್ ಡೇನೋ ಏನೋ ಗೊತ್ತಿಲ್ಲ, ಯಾಕಂತಂದ್ರೆ ನಾಳೆ ರಕ್ಷಾಬಂಧನ್ ಇರೋದ್ರಿಂದ ಇವತ್ತು ಖಾಲಿ ಹೋಗ್ತಿರ್ಬೋದು. ಯಾಕಂದ್ರೆ ಬೆಂಗಳೂರು ಸೈಡಿಂದ ಇತ್ತಾಗ ಬರೋ ಕ್ರೌಡ್ ಜಾಸ್ತಿ ನಮಗೆ ನೋಡಕ್ಕೆ ಸಿಗುತ್ತೆ. ಇದು ಭಾಳ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ರೀ ಭಟ್ಕಳ. ನಂದು ಹಿಂದಿನ ರೀಸೆಂಟ್ ವಿಡಿಯೋಸ್ಗಳು ನೀವು ನೋಡಿರ್ಬೋದು. ನಾನು ರೀಸೆಂಟಾಗಿ ಇದನ್ನು ಮಾಡಿದ್ದೆ, ಯಾವತ್ತಪ್ಪ KR ರಾಕೆಟ್ ಎಕ್ಸ್ಪ್ರೆಸ್. ಹೋಗಿ ಎಂಟ್ರಿ ಆಗೋದು ಒಂದು ಮಸ್ತ್ ಮಳೆ ಆಗುತ್ತೆ. ನಾನೊಂದು ರೀಲು ಮಾಡಿದ್ದೆ ಇಲ್ಲಿ, ಅವಾಗ ಭಾಳ ಮಜಾ ಬಂದಿತ್ತು. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ನಾನು ಸ್ಟೇಷನ್ದಾಗ ನೋಡಿದೆ ಒಂದೇ ಸ್ಟಾಲ್ ಐತಿ. ನೀವು ಈ ಟ್ರೈನ್ ಬೋರ್ಡ್ ಮಾಡತ್ತೀರಿ ಅಂದ್ರೆ ನಿಮ್ಮ ಜೊತೆ ಊಟ ಮಾಡ್ಕೊಂಡು ಬರೀ, ಇಲ್ಲ ಊಟ ತೊಗೊಂಡು ಬರ್ರಿ. ಯಾಕಂದ್ರೆ ಆಪ್ಷನ್ ನಂಗೆ ಟ್ರೈನ್ ಒಳಗೆ ಏನು ಕಾಣಿಸ್ಲಿಲ್ಲ. ಮುರುಡೇಶ್ವರದೊಳಗೆ ಅಷ್ಟೇ ಸಮೋಸ ಮಾರಕ್ಕೆ ಬಂದ್ರೆ ಬರ್ರಿ ಹೋಗೋಣಂತ. ನಮಗೂ ಹೊಟ್ಟೆ ಸತ್ರಿಪ್ಪ, ಅದಕ್ಕೆ ಹೇಳಿದೆ ನಾನು ಏನರ ಸಿಕ್ಕರೆ ನೋಡೋದನಿ ತಿನ್ಬೇಕಂತಂತ ಹೇಳಿ. ವೆದರ್ ನೀವು ನೋಡ್ಬೋದು, ಇಲ್ಲಿ ಕ್ಲಿಯರ್ ಅಂತ ಏನು ಹೇಳಲ್ಲ, ಮೋಡಕ್ಕೂ ಇದು ವಾತಾವರಣ ಐತಿ, ಮಳೆ ಇಲ್ಲ ಅಷ್ಟೆ. ಬಟ್ ಹೀಟ್ ಭಾಳ ಐತ್ರಿ. ಬಿಫೋರ್ ಬಂದೀವಿ ನಾವು, ನನಗೆ ಫೀಲ್ ಅಂತೂ ಬಿಫೋರ್ ಬಂದೇವ ಅಂತ ಅನ್ಸತ್ತೈತ್ರಿ. 16586 ಟೈಮಿಂಗ್ 2:38 2:39 ಬಂದೀವಿ. ಇನ್ನೂ ಅಪ್ಡೇಟ್ ಆಗಿಲ್ಲ ಆ್ಯಪ್ ಒಳಗೆ, ನಾನು ಅಪ್ಡೇಟ್ ಮಾಡ್ಬಿಡ್ತಾರೆ. ಭಟ್ಕಳ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಬೈಂದೂರು, ಕುಂದಾಪುರ, ಬರ್ಕೂರು, ಉಡುಪಿ, ಮುಲ್ಕಿ, ಸುರತ್ಕಲ್, ಮಂಗಳೂರು, ಬಂಟವಾಳ, ಕಬಕಪುತ್ತೂರು, ಸುಬ್ರಹ್ಮಣ್ಯ, ಸಕಲೇಶ್ಪುರ, ಹಾಸನ, ಹೊಳೆನರಸೀಪುರ, KR ನಗರ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ, ಕೆಂಗೇರಿ, ಬೆಂಗಳೂರು, ಆಮೇಲೆ ಕ್ಯಾಂಟ್, SMVT. ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ನೋಡ್ರಿ, ಇಲ್ಲಿ 20 ನಿಮಿಷ ಸ್ಟಾಪ್ ಕೊಟ್ರಿ ಈ ಟ್ರೈನಿಗೆ. ವಾ, ನಾವಿನ್ನೂ ಭಟ್ಕಳದಾಗ ಅದೇವ್ರಿ. ನಮ್ಮನ್ನ ಒಂದು ಟ್ರೈನ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೇವೆ, ವೆರಾವಲ್ ತಿರುವನಂತಪುರಂ ಅಂತೇಳಿ. ಆ ಟ್ರೈನಿಂದು ಓವರ್ಟೇಕ್ ವಿಡಿಯೋ ಮಾಡೀನಿ, ರೆಕಾರ್ಡ್ ಮಾಡ್ದ ಮರ್ತ್ಬಿಟ್ಟನಿ. ಅರ್ಧ ತಾಸು ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಭಟ್ಕಳಿಂದ ಓವರ್ಟೇಕ್ ಆಗಿದ್ದಕ್ಕೆ. ಬಟ್ ನನಗೆ ನನ್ನ ಮಕ ನೋಡಿ ನನಗೆ ನಗಿ ಬರತ್ತೈತ್ರಿ. ಇಲ್ಲಿ ಬಂದು ನೋಡ್ಕೊಳತ್ತೀನಿ ಹೆಂಗೆ ನಗತ್ತಂಗೆ ಗೊತ್ತ್ರಿ. ಮೇನ್ ಅದೊಂದು ಓವರ್ಟೇಕ್ ಇತ್ತು ಈ ಲೈನ್ ಒಳಗೆ, ಅದು ಮಿಸ್ ಮಾಡಿಬಿಟ್ಟೆ ನಾನು. ಭಾಳ ಬೇಜಾರಾಗತೈತಿ. ಬಟ್ ಆ ಕ್ಲಿಪ್ ಸ್ವಲ್ಪ ಹಾಕಿರ್ತೀನಿ, ಅದರಿಂದ ಒಂದು ಸ್ವಲ್ಪ ಶಾಂತಿ ಸಿಕ್ಕಂಗೆ ಐತಿ. ಡಿಪಾರ್ಟ್ ಆದ್ವಿ ಫೈನಲಿ.
ಪಕ್ಕ ಏನೋ ಆಗೈತ್ರಿ ನಂಗೆ. B2 ನನ್ನ ಕೋಚೆ B4 ಒಳಗೆ ಬಂದು ಕುಂತಣಿ ಹೋಗಿ ಕುಂತಿದ್ದೆ. TC ಬಂದ್ರೆ ಅವ್ರಿಗೆ B450 ಅವ್ರು ಸೈಕ್ ಆಗ್ಬಿಟ್ರೆ B450 ಹುಡುಕ್ತಾರೆ. ನನ್ನ ನೇಮ ಸಿಗುವತ್ತು ಬುಕ್ಕಿಂಗ್ ಆಗಿಲ್ಲ ಅಂತ ಹುಡುಕಿರ. ಆಮೇಲೆ ನಿನ್ನ ಟಿಕೆಟ್ ತೋರಿಸ್ಪ ಅಂತಂದ್ರೆ ನಾ ಟಿಕೆಟ್ ತೆಗೆದು ತೋರಿಸಿನಿ. ಅಲ್ಲಿ ನೋಡ್ತಾನೆ B250 ಇತ್ತು. ಓ ಸಾರಿ ಅಂತ ಹೇಳಿ ಬಂದೆ. ಅವ್ರು ಚೆಕ್ ಅಬ್ಸೆಂಟ್ ಆಗಿಬಿಟ್ಟಿದ್ರೆ ಮತ್ತು ಚೆಕ್ ಮಾಡಿ ನಾನು ಫೈನಲಿ ಬಂದೆ B250ಗೆ. ಈಗ ಗೊತ್ತಿಲ್ರಿ ಏನಾಗತ್ತ ನನ್ನ ಜೊತೆ ಇವತ್ತು ಅಂದ್ರೆ ಹೊಟ್ಟೆ ಭಾಳ ಹಸದತ್ತಲ್ರಿ, ಅದಕ್ಕೆ ತಲೆ ವರ್ಕ್ ಆಗತ್ತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗಿಲ್ಲೇ ಒಂದು ಡಿಜಿಟಲ್ ಬೋರ್ಡ್ ನೋಡಕ್ಕೆ ಸಿಗುತ್ತಾ. 16210 ಅಜ್ಮೀರ್ ಎಕ್ಸ್ಪ್ರೆಸ್. ಇದು ನನ್ನ ಹಂಗೆ ಮಾನ್ಸಿಗೆ ಐತೆ ನೋಡ್ರಿ. ಅಜ್ಮೀರ್ ಮೈಸೂರದ್ದು ಟೈಮ್ ಟೇಬಲ್ ಬರತೈತಿ. ಮೇ ಬಿ ಇದು ಕೋಚ್ ನಂಗೆ ಅನ್ಸುತ್ತೆ ಮೈಸೂರು ಡಿವಿಷನ್ದವ್ರದ್ದು. ಯಾಕೆ ಹೇಳ್ರಿ, ಕೋಚಿಂಗ್ ಡಿಪೋ ಮೈಸೂರು ಡಿವಿಷನ್, ಅಜ್ಮೀರ್ ಮೈಸೂರದ್ದು ಕೋಚ್ ಇದು. ಓಹೋ ಇವನ್ನೆಲ್ಲ ಕೋಚಸ್ ಇದಕ್ಕೆ ಇವೆಲ್ಲ ಕೋಚಸ್ ಇದಕ್ಕೆ ಅಲಾಟ್ ಮಾಡ್ಯಾರ ನೋಡ್ರಿ. ಯಾಕಂತಂದ್ರೆ ಮೊದಲು ಇದು ICF ಇತ್ತು, ಆಮೇಲೆ LHB ಆಗೈತಿ. ವೆಲ್ಕಮ್ ಟು ಕ್ರಿಕೆಟ್ ಗ್ರೌಂಡ್ ರೈಲ್ವೆ ಸ್ಟೇಷನ್. ಸೇಮ್ ಹಂಗ ಫೀಲ್ ಆಗತ್ತೆ ನಂಗೆ ಇದು. ಧರ್ಮಶ್ರೀ ರಿಲೀಫ್ ಫೌಂಡೇಶನ್ದವ್ರದ ಬೈಂದೂರ್ಗಿಂತ ಮೊದಲು ನಮ್ಮನ್ನು ನಿಲ್ಸಿದ್ರಿ ಇದ್ರೊಳಗೆ, ಎಲ್ಲಂದ್ರೆ ಶಿರೂರೊಳಗೆ. ಬಟ್ ನಾನು ಇನ್ನೊಂದು ನೋಡಿದೆ, ಅದೇನು ಮೆರಾವಲ್ಲಿ ಹೋತಲ್ಲ, ಭಟ್ಕಳಕ್ಕೆ ಸ್ಟಾಪ್ ಇಲ್ಲ, ಅದಕ್ಕೆ ಸ್ಟಾಪ್ ಕೊಟ್ರೆ ಇಲ್ಲಿ ಹೇಳ್ರಿ ಬೈಂದೂರಿಗೆ. ಅಂಕೋಲಕ್ಕೂ ಸ್ಟಾಪ್ ಕೊಟ್ರೆ ಇದು ಸ್ಟ್ರೇಂಜ್ ಅನಿಸ್ತು ನನಗೆ. ಯಾಕಂತಂದ್ರೆ ನಾರ್ಮಲಾಗಿ ಭಟ್ಕಳಕ್ಕೆ ಸ್ಟಾಪ್ ಕೊಟ್ಟ ಅಂಕೋಲ ಬೈಂದೂರು ಒಮ್ಮೆ ಕೊಡಂಗಿಲ್ಲ. ಬಟ್ ಆ ಟ್ರೈನಿಗೆ ಉಲ್ಟಾ ಕೊಟ್ರ. ಅದಂತೂ ಫುಲ್ ಎಲ್ಲ ಕಡೆ ಸ್ಟಾಪ್ ಅದಾವ್ರಿ. ಆ ಟ್ರೈನ್ ಈ ಟ್ರೈನಿಗೆ ಓಟೆ ಕೊಡ್ಕೊಂಡು ಹೋಗುತ್ತೆ ಅನ್ನೋದು ನಂಗೆ ನಂಬಕ್ಕಾಗತ್ತಲ್ಲ. ಬಟ್ ಅದ್ರ ಟೈಮಿಂಗ್ ಮುಂದೆ ಐತಿ, ಅದಕ್ಕೂ ಇರ್ಬೋದು. ಆರಾಮ್ ಟೈಮ್ ಇತ್ತು ನೋಡ್ರಿ. ಏನರ ಇಲ್ಲಿ ಹೋಗಿ ತೊಗೊಂಬರ್ಬೋದಿತ್ತು ನಾನು. ಬಟ್ ನೋಡೋಣ ಅಂತ ನೆಕ್ಸ್ಟ್ ಯಾವ್ದಾರ ಸ್ಟೇಷನ್ಗಳೊಳಗೆ ಸಿಕ್ಕರೆ ಕುಂದಾಪುರ ಅನ್ಕೋತಾನೆ ನಾನೀಗ ನೆಕ್ಸ್ಟ್ ದೊಡ್ಡ ಸ್ಟೇಷನ್. ಮೂಕಾಂಬಿಕಾ ರೋಡ್ ಬೈಂದೂರಿಂದ ಡಿಪಾರ್ಟ್ ಆದ್ವಿ. ಡಿಪಾರ್ಟ್ ಆಗ್ಬಿಡ್ಕ ನನ್ನ ಬೈಂದೂರು ನದಿ ಕಾಣತ್ತೆ ಇಲ್ಲಿ ತುಂಬೈತೆ. ಬೈಂದೂರು ನದಿ ಒಳಗೆ ನೀರೇ ಇಲ್ಲ. ವಾ, ನಾವು ಬಿಜೂರೊಳಗೆ ಲೂಪ್ ಆದೀವಿ ನೋಡ್ರಿ. ಇಲ್ಲಿ ಲೂಪ್ ಆದೀವಿ ಅಂದ್ರೆ ಗೊತ್ತಾ ಇರ್ಬೇಕಲ್ಲ, ಒಂದು ಕ್ರಾಸಿಂಗ್ ಇರ್ಬೋದು, ಇಲ್ಲ ಒಂದು ಓವರ್ಟೇಕ್ ಇರ್ಬೋದು. ನಮಗೀಗ ಕ್ರಾಸಿಂಗ್ ಮಾಡಕ್ಕೆ ಬರತೈತಿ ದ ಲೆಜೆಂಡ್ರಿ, ದ ಕ್ವೀನ್ ಆಫ್ ಕೊಂಕಣ್ ರೈಲ್ವೇಸ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್. ನೋಡಂಬರ್ರಿ. ಜಾಸ್ತಿ ಮುಂದೆ ಹೋಗ್ಬಾರ್ದ್ರಿಪ್ಪ. ಇಲ್ಲಿ ಮಿಡಲ್ ಒಳಗೆ ಸ್ಟಾಲ್ಸ್ ಏನಾರ ತಿನ್ನಾಕರ ತಗೋತಾನೆ ನಾನು. ನೀವು ಅಂತಿರ್ಬೋದು ಏನು ತಿನ್ನಾಕ ನಾ ಅನ್ಪ ಅಂತೇಳಿ. ಬಟ್ ಬೆಳಿಗ್ಗೆ ಒಂದ ಪರಾಟ ತಿಂತೀನಿ, ಹೊಟ್ಟೆ ಬಿಡೋದು. ಅಲ್ಲಿ ಮುಂದೆ ಯಾವ ಸ್ಟಾಲು ಇಲ್ಲ. ಇಲ್ಲಿ ನೋಡ್ರಿ ಗೋಲಿ ಬಜ್ಜೆ ಮತ್ತು ವೆಜ್ ಇದು ವಡಾಪಾವ್ ಬಂತ ತೊಗೊಂಡೆ. ಇನ್ನೊಂದು ಸಿಗುತ್ತಾ ಕೆಚಪ್ಪು? ಒಂದು ಕಾಫಿನೂ ಕುಡಿ. ಗೋಲಿ ಬಜ್ಜಿ ಟ್ರೈನ್ ಒಳಗೆ ಬರತ್ತದಂತ ಕೇಳಿ ನನಗೆ ಖುಷಿ ಆಯ್ತು ರೀ. ಇಲ್ಲದಾವ ಗೋಲಿ ಬಜ್ಜಿ ಮತ್ತು ವಡಾಪಾವ್ ನಿಮ್ಗೆ ನಾರ್ಮಲ್ ಆಗಿ ಸಿಗುತ್ತೆ. ಇಲ್ಲೇ 4 ನಾನು ಕೆಚಪ್ ಹೇಳಿ ಸುಮ್ಮನೆ ನೋಡಂಬರಿ. ನಂಗೆ ಭಾಳ ಚಲೋ ಅನ್ಸತ್ತದ ಗೋಲಿ ಬಜ್ಜಿ ಟ್ರೈನ್ ಒಳಗೆ ಸಿಗತ್ತದ. ನನಗೆ ಒಂದು ಕಾಫಿನೂ ತೊಗೊಂಡೇನಿ ಇಲ್ಲೇ. ಟಿಪಿಕಲ್ ಸೌತ್ ಕರ್ನಾಟಕ ಸ್ಟೈಲ್. ನಾವೀಗ ಅದೀವಿ ರೀ ಉಡುಪಿಗೆ. ಇಲ್ಲೂ ನಿಮ್ಗೆ 2 ನಿಮಿಷ ಸ್ಟಾಪ್ ನೋಡಕ್ಕೆ ಸಿಗುತ್ತೆ. ನಾನು ಕಾಫಿ ಎಂಜಾಯ್ ಮಾಡತ್ತಿದ್ದೆ. ಪಾಪ
ಪ್ರಯಾಣಿಕರು ಸರಿಯಾದ ಪ್ರಯಾಣದ ಟಿಕೆಟ್ ಅಥವಾ ಪ್ಲಾಟ್ಫಾರ್ಮ್ ಟಿಕೆಟ್ ಪಡೆದುಕೊಂಡು ಪ್ಲಾಟ್ಫಾರ್ಮ್ ಪ್ರವೇಶಿಸಬೇಕಾಗಿ ವಿನಂತಿ. ಸೂರತ್ಕಲ್ ಎಂಟರ್ ಆದಿವಿ. ಸೂರತ್ಕಲ್ ಬೋರ್ಡ ಇಲ್ಲ. ಕೆಲಸ ನಡೆದೈತೆ ನೋಡ್ರಿ ಇಲ್ಲಿ. ಕೊಂಕಣ್ ರೈಲ್ವೇಸ್ ಒಳಗೆ ಕೆಲಸ ನಡೆದೈತೆ ನೋಡಿ, ಖುಷಿ ಆತ. ಸೂರತ್ಕಲ್ಲಿಗೆ ಫೈನಲಿ ಕೊಂಕಣ್ ರೈಲ್ವೇಸ್ ಎಂಡ್ ಆಗತ್ರಿ. ಅಂದ್ರೆ ಸ್ಟಾಪ್ ಇರುವಂತ ಸ್ಟೇಷನ್ ಬಗ್ಗೆ ನಾನು ಮಾತಾಡತೀನಿ. ಇಲ್ಲೇ ನಮ್ದು ಲಾಸ್ಟ್ ಸ್ಟಾಪ್ ಇರುತ್ತೆ ಕೊಂಕಣ್ ರೈಲ್ವೇಸ್ ಅಂತ. ಇನ್ನು ಮುಂದೆ ನಾವು ಹೋಗ್ತೀವಲ್ಲ ಸದರ್ನ್ ರೈಲ್ವೇಸ್ ಹೋಗ್ತೀವಿ, ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್. ಅದಾದ್ಮೇಲೆ ನಾರ್ಮಲಿ ನಮ್ ಟ್ರೈನ್ ಹೊಂಟೈತಿ ಬೆಂಗಳೂರು ಅಂದ್ರೆ ಏನಪ್ಪ ಬರೋದ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್. ಬರೀ ನೋಡೋಣ ಅಂತ ಯಾವ್ದಾರ ಟ್ರೈನ್ಗಳು ಕ್ರಾಸಿಂಗ್ ಗಿಸಿಂಗ್ ಬರ್ತಾನೆ ಈಗ ಅಂತೇಳಿ. ಇಲ್ಲಿ ನೋಡ್ರಲ್ಲ ಜಂಕ್ಷನಿಗೆ ಸ್ಟಾಪ್ ಇಲ್ಲ ನಮ್ದು. ಹೋಗುತ್ ಮುಂದೆ ಅಂದ್ರೆ ಮುರುಡೇಶ್ವರದಿಂದ ಬರುತ್ತೆ ಮುಂದೆ ಡೈರೆಕ್ಟ್ ಫಸ್ಟ್ ಸ್ಟಾಪ್ ಬರುತ್ತೆ ಸೆಂಟ್ರಲ್. ಆಮೇಲೆ ಬರುತ್ತೆ ಮುಂದೆ ನಾವು ಜಂಕ್ಷನಿಗೆ ಸ್ಟಾಪ್ ಆಗ್ತೇವೆ. ಅದಕ್ಕೆ ಈಗ ನಾವು ಜಂಕ್ಷನ್ ಸ್ಕಿಪ್ ಮಾಡತ್ತೇವೆ. ಇಲ್ಲೇ ಐತಿ ಯಾವ ಟ್ರೈನ್ ಇದೆ, ತಿರುವನಂತಪುರಂ ವೆರಾವಲ್. ಮತ್ತು ನಾವು ಓಟೆ ಕೊಡ್ತೀವಿ ಈ ಗಾಡಿಗೆ. ಯಾಸ್ ಮಂಗಳೂರು ಜಂಕ್ಷನ್ ಒಳಗ ತಿರುವನಂತಪುರಂ ವೆರಾವಲ್ ತಿರುವನಂತಪುರಂ ಎಕ್ಸ್ಪ್ರೆಸ್ ನಾವು ಓವರ್ಟೇಕ್ ಮಾಡತ್ತೀವಿ ನೋಡ್ರಿ ನಾವು. ಮಂಗಳೂರು ಸೆಂಟ್ರಲ್ ಸುಬ್ರಹ್ಮಣ್ಯ ಪ್ಯಾಸೆಂಜರ್ Mangalore Central, Subramania Road passenger from Mangalore Central to Subramania Road is coming on platform number 1. ಓ VMD. ಮಂಗಳೂರು ಸೆಂಟ್ರಲ್ ಸುಬ್ರಹ್ಮಣ್ಯ ರೋಡ್ ಪ್ಯಾಸೆಂಜರ್. ಶಾರ್ಟೆಸ್ಟ್ ಟ್ರೈನ್, 3 ಬೋಗಿ. ಸಿಗ್ನಲ್ ಸಿಕ್ ನೋಡ್ರಿ ನಮಗೂ. ಪನ್ವೇಲಿಂದ ಕೇರಳಕ್ಕೆ ಹೋಗುವಂಥ ಮೇನ್ ಲೈನಿಂದ ನಾವೀಗ ಸಪ್ರೇಟ್ ಆದೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಟ್ರೈನು ಓವರ್ಟೇಕ್ ಮಾಡಿದೀವಿ ನಾವು. ಕೊಯಂಬತ್ತೂರಿಂದ ಮಂಗಳೂರು ಸೆಂಟ್ರಲಿಗೆ ಬರುವಂಥ ಇಂಟರ್ಸಿಟಿ. ನಮ್ಮ ಲೋಕೋ ನೋಡ್ರಿ ಇಲ್ಲಿ ಹೋಗಕ್ಕೆ ರೆಡಿ ಆಗಿನೂ ನಿಂತದ್ದು. WDP 4D KGM 40431 ಇದ ನಮ್ಮನ್ನು ಲೀಡ್ ಮಾಡುತ್ತೆ ಸೆಂಟ್ರಲಿಂದ ವಾಪಸ್. ಲಿಟಲ್ ಕನ್ಫ್ಯೂಷನ್ ರೀ. ಇದೊಂದು ಲೋಕೋನು ಐತಿ, ಯಾವ ಲೋಕೋ ಆಗತ್ತೆ ನೋಡ್ಬೇಕು. ಎಕ್ಸ್ಪೆಕ್ಟೆಡ್ ಅಮೌಂಟ್ ಆಫ್ ಸ್ಲ್ಯಾಕ್ ಕೊಟ್ರೆ ನೋಡ್ರಿ ಇದಕ್ಕೆ ಸೂರತ್ಕಲ್ಲಿಂದ ಸೆಂಟ್ರಲಿಗೆ. ಯಾಕೆ ಹೇಳ್ರಿ 4:50 ಟೈಮಿಂಗ್ ಕೊಟ್ರೆ ಸೂರತ್ಕಲ್, 6:25 ಕೊಟ್ರೆ ಮಂಗಳೂರು ಸೆಂಟ್ರಲ್. ಎಷ್ಟು ಡಿಸ್ಟೆನ್ಸಿಗೆ 30 ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ಐತೆ ಅಷ್ಟಕ್ಕೆ. ನಾವೀಗ ಬಿಫೋರ್ 25 ನಿಮಿಷ ಎಂಟ್ರ್ ಆಗ್ಬಿಟ್ಟಿವಿ, ಬಿಫೋರ್ 15 ನಿಮಿಷ ಎಂಟ್ರ್ ಆಗ್ಬಿಟ್ಟಿವಿ ಮಂಗಳೂರು ಸೆಂಟ್ರಲಿಗೆ. ಇಲ್ಲೇ 10 ನಿಮಿಷ ಸ್ಟಾಪ್ ನೋಡಕ್ಕೆ ಸಿಗುತ್ತೆ. ಹೇಳ್ದಂಗೆ ಇಲ್ಲೇ ಲೋಕೋ ರಿವರ್ಸಲ್ ಹೋಗುತ್ತೆ, ಲೋಕೋ ಚೇಂಜ್ನೂ ಆಗುತ್ತೆ. ಇನ್ನು ನಾವು ಎಲೆಕ್ಟ್ರಿಕ್ಕಿಂದ ಡೀಸೆಲ್ ಬರ್ತೀವಿ. ಯಾಕಂತಂದ್ರೆ ಶಿರಾಡಿ ಘಾಟ್ಸ್ ಸಕಲೇಶ್ಪುರ ಸುಬ್ರಹ್ಮಣ್ಯ ಅದಿನ್ನ ಎಲೆಕ್ಟ್ರಿಫೈಡ್ ಇಲ್ದಿರೋ ಕಾರಣ ನಾವು ಇದಕ್ಕೆ ಡೇ ಟೈಮ್ ಟ್ರೈನ್ಸ್ಗಳು ಅದಕ್ಕೆ ಕ್ಯಾನ್ಸಲ್ ಮಾಡ್ರೆ ಎಲೆಕ್ಟ್ರಿಫಿಕೇಶನ್ ಮಾಡಕ್ಕೆ. ಆರಾಮ್ ಟೈಮ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ ಇಲ್ಲಿ. ಅಂದ್ರೆ ಆರಾಮ್ ಟೈಮ್ ಸಿಗುತ್ತೆ. ನೀವು ಮಂಗಳೂರು ಸೆಂಟ್ರಲ್ ಒಳಗೆ ಬೇಕಾದ್ರೆ ಒಂದನೇ ಪ್ಲಾಟ್ಫಾರ್ಮ್ಗೆ ಹೋಗಿ ಒಂದನೇ ಪ್ಲಾಟ್ಫಾರ್ಮ್ಗೆ ಹೋಗಿ ಟೀ ಕುಡ್ಕೊಂಡು ಬರ್ಬೋದು. ನಿಮಗೆ ಇಲ್ಲಿ ಸ್ಟೇಷನ್ ಒಳಗೆ ಪಲಾವ್, ವೆಜ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ, ಚಪಾತಿ ರೈಸ್ ಎಲ್ಲ ಆಪ್ಷನ್ ಸಿಗತೈತಿ. ಟೈಮ್ ಐತೆ ಬರ್ರಿ ಡಿಪಾರ್ಚರಿಂಗ್ ನೋಡೋಣ ಅದು. ಈ ಟ್ರೈನ್ ಈಗ ಒಳಗೆ ಬಿಟ್ಕೊಂಡ್ರು ನೋಡ್ರಿ, ಅಲ್ಲಿ ಔಟ್ರದಾಗ ನಿಂತಿತ್ತಲ್ಲ. 6:15 ಮಲಬಾರ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗತ್ತೆ ರೀ. ಅದ್ರ ಹಿಂದಿಂದನೇ ಡಿಪಾರ್ಟ್ ಆಗುತ್ತೆ ಮುರುಡೇಶ್ವರ ಎಕ್ಸ್ಪ್ರೆಸ್.
ಇದು ಅದೇ ಲೋಕೋ ವಾಪಸ್ ತಂದು ಅಟ್ಯಾಚ್ ಮಾಡೋದಾಗಿದ್ರೆ ಸ್ವಲ್ಪ 20 ಮಿನಿಟ್ಸ್ 25 ಮಿನಿಟ್ಸ್ ಆಗ್ತಿತ್ತು, ಬಟ್ ಲೋಕೋ ಚೇಂಜ್ ಇರೋದ್ರಿಂದ ಕೆಲಸ ಲಗುನ ಆತು. ತಾಮ್ರಂ ಮಂಗಳೂರು ಎಕ್ಸ್ಪ್ರೆಸ್ ಅರೈವ್ ಆಯ್ತು ನೋಡ್ರಿ. ರಾತ್ರಿ 11:25 ಬಿಟ್ಟಿರತ್ತಿದ ತಾಮ್ರಮಿಂದ. ಈಗ ಅರೈವ್ ಆಗತ್ತಿದ್ದು ಮಂಗಳೂರು ಸೆಂಟ್ರಲಿಗೆ. ಈ ಕಾರು ಮಸ್ತ್ ಲೈಕ್ ಆಗತ್ತೆ ನೋಡ್ರಿ ನಂಗೆ. ವಾ, ಮಂಗಳೂರು ಜಂಕ್ಷನ್ಗಿಂತ ಮೊದಲು ಬರುತ್ತಿದೆ ನೀವೇನರ ವಿಟ್ನೆಸ್ ಮಾಡ್ಬೇಕಂದ್ರೆ. ಜಂಕ್ಷನ್ ಒಳಗೆ ಪ್ಲಾಟ್ಫಾರ್ಮ್ 1ಗೆ ಎಂಟ್ರ್ ಆದೀವಿ ನೋಡ್ರಿ. ಅಂಡರ್ ಕನ್ಸ್ಟ್ರಕ್ಷನ್ ಇದ್ದು ಭಾಳ ದಿನ ಆಗ್ತದೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಐತಿ. May I have your attention? ನಾವೀಗ ಕೊಂಕಣ್ ಲೈನ್ ಅಂದ್ರೆ ಕೊಂಕಣ್ಗೆ ಹೋಗುವಂಥ ಲೈನ್ ಬಿಟ್ಟು ಸುಬ್ರಹ್ಮಣ್ಯ ಲೈನ್ ತೊಗೊಂಡಿವಿ ನೋಡ್ರಿ ಇಲ್ಲಿ. ಅದಕ್ಕೆ ಮಂಗಳೂರು ಇದು ಸ್ಟೇಷನಿಗೆ ಜಂಕ್ಷನ್ ಅಂತ. ಅದು ಆ ಸೈಡ್ ಹೋಗ್ತಾರೆ. ಅದು ನಾವು ಬಂದಂಥ ಲೈನ ಉಡುಪಿ, ಭಟ್ಕಳ, ಮುರುಡೇಶ್ವರ. ಇದು ಬೈಪಾಸ್ ಕ್ಯಾಬಿನ್ ನೋಡ್ರಿ. ಪಂಚಗಂಗಾ ಎಕ್ಸ್ಪ್ರೆಸ್ ಇದಾಗ ಬೈಪಾಸ್ ಕ್ಯಾಬಿನ್ ಮೇಲೆ ಹೋಗುತ್ತೆ. ಟ್ರೈನ್ ಏನಪ್ಪಾ ಅಂತಂತಂದ್ರೆ ಈ ಟ್ರೈನಿಗೆ ಬಂಟ್ವಾಳಕ್ಕೆ 1 ನಿಮಿಷ ಸ್ಟಾಪ್ ಕೊಟ್ಟಾರ್ರಿ. ಎಲ್ಲ ಕಡೆ 2 ನಿಮಿಷ ಐತಿ ನಾರ್ಮಲ್ ಆಗಿ, ಬಟ್ ಬಂಟ್ವಾಳಕ್ಕೆ 1 ನಿಮಿಷ ಕೊಟ್ರ. ಇದಾದ್ಮೇಲೆ ಕಪ್ಪತ್ತೂರು ಹೋಗ್ತೀವಿ, ಆಮೇಲೆ ಸುಬ್ರಹ್ಮಣ್ಯ ಹೋಗ್ತೀವಿ. ಸುಬ್ರಹ್ಮಣ್ಯಕ್ಕೆ ಬೇರೆ ಬೆಸ್ಟ್ ಟೈಮಿಂಗ್ ಐತಿ. 8:50 ಟೈಮಿಂಗ್ ಕೊಟ್ರ. ಊಟದೂ ಅಲ್ಲೇ ಪ್ಲಾನ್ ಹಾಕೊಂಡನಿ, ಯಾಕಂತಂದ್ರೆ ಅಲ್ಲಿ ಪಲಾವ್ ಮಸ್ತ್ ಸಿಗುತ್ತೆ. ಸ್ಲೋ ಆಗಿ ಕಪ್ಪತ್ತೂರ್ನು ಎಂಟ್ರ್ ಆದೀವಿ ನೋಡ್ತೀವಿ ನಾವು. ಗಾಡಿ ರಿವರ್ಸ್ ಅಲ್ಲತ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಂದ್ರೆ ಅಲ್ಲಿ ಏಟು ಬಂದಿತ್ತು, ಅದ್ರ ಕಡೆ ನೋಡ್ಕೊಂಡೆ ನಿಂತಿದ್ದೆ. ನಾನೀಗ ಟ್ರೈನಿಗೆ ಬಂದೈತೆ ರೀ ಕಪ್ಪತ್ತೂರಿಗೆ. ನಾನು ಬಂದಂಗೆ ಕಪ್ಪತ್ತೂರಿಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಮತ್ತು ನಿಮ್ಗೆ ಕಪ್ಪತ್ತೂರಿಂದ ಸುಬ್ರಹ್ಮಣ್ಯ 1 ತಾಸು ಗ್ಯಾಪ್ ಕೊಟ್ರೆ ನೋಡೋಣಂತ ಬಿಫೋರ್ ಹೋಗೋದು ನಾವು ಅನ್ಸೋ ಮಟ್ಟಿಗೆ. ಇಲ್ಲಿ ನೋಡ್ರಿ ಇಲ್ಲ ತೊಗೊಂಡೆ. ಫೈನಲಿ ನಾವು ಈಗ ಎಂಟ್ರ್ ಆಗಿವಿ ಸುಬ್ರಹ್ಮಣ್ಯಕ್ಕೆ. ಅರೈವಲ್ ತೊಗೊಲಿಲ್ಲ, ಸಾರಿ, ಫೋನ್ನ ಮಾತಾಡೋದಿದೆ. ಇದೇ ನೋಡ್ರಿ ಸ್ಟಾಲ, ಪ್ಲಾಟ್ಫಾರ್ಮ್ ಸ್ಟಾಲ ಸುಬ್ರಹ್ಮಣ್ಯ ರೋಡ್ ಒಳಗೆ. ಇಲ್ಲಿ ನಿಮಗೆ 10 ನಿಮಿಷ ಸ್ಟಾಪ್ ಇಲ್ಲ, 5 ನಿಮಿಷ ಸ್ಟಾಪ್ ಐತಿ. ಬಟ್ 10ರಿಂದ 15 ನಿಮಿಷ ಟ್ರೈನ್ ನಿಂತ್ಕೊಳ್ಳುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ನಾವಿನ್ನ ಗುಡ್ಡ ಹತ್ತೋದ್ರಿಂದ, ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಗುಡ್ಡ ಹತ್ತೋದ್ರಿಂದ ಹಿಂದೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಅವು ನಮ್ಮನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾವ ಅಪ್ ಟು ಸಕಲೇಶ್ಪುರದಾಗ ಅವನ್ನ ಡಿಟ್ಯಾಚು ಮಾಡ್ತಾರೆ. ನಾವು ಬಿಫೋರ್ ಬಂದೇವು ಅಂತ ಅನ್ಕೋತಾನೆ ನಾನು, ಯಾಕಂದ್ರೆ ನಾ 8:48 ಟೈಮಿಂಗ್ ಇತ್ತು. ಇದೇ ಟೈಮ್ 8:40 ಆಗೈತಿ. ಒಂದು 10 ನಿಮಿಷದಿಂದ ಬಂದಿದ್ದೀವಿ ನಾವು. 8:30 ಅಂದ್ರೆ 18 ನಿಮಿಷ ನಮಗಿಲ್ಲಿ ಸ್ಟಾಪ್ ಸಿಗುತ್ತೆ. 18 ನಿಮಿಷ ಪ್ಲಸ್ ಅದೊಂದು 5 ನಿಮಿಷ, 23 ನಿಮಿಷ ಟೋಟಲ್ ಸ್ಟಾಪ್. ಟೈಮ್ 8:59 ಆಯ್ತು ನೋಡ್ರಿ. ಡಿಪಾರ್ಟ್ ಆದ್ವಿ ನಾವೀಗ ಸಕಲೇಶ್ಪುರದಿಂದ. ಇನ್ನು ಸುಬ್ರಹ್ಮಣ್ಯ ಮಠ ನಮ್ದು ಆಫೀಷಿಯಲ್ ಆಗಿ ಯಾವ ಸ್ಟಾಪ್ಗಳಿಲ್ಲ, ಬಟ್ ಪ್ರತಿಯೊಂದು ಏನು ಮಿಡಲ್ ಸ್ಟಾಪ್ಗಳು ಬರ್ತಾವಲ್ಲ, ಹಿಂಗೆ ಶಿರುವಾಗಿಲು, ಎಡಕುಮರಿ, ಕಡಗರವಳ್ಳಿ ಮತ್ತು ದೋಣಿಗಳು ಇಂಥಲ್ಲೆಲ್ಲ ಸ್ಟಾಪ್ ಮಾಡ್ಕೊಂತ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ ಬ್ರೇಕ್ ಟೆಸ್ಟಿಂಗ್ ಮಾಡ್ತಾರೆ ಗಾರ್ಡ್ ಸೆಕ್ಷನ್ ಒಳಗೆ. ಯಾಕಪ್ಪ ಅಂತಂದ್ರೆ ಬ್ರೇಕ್ ಟೆಸ್ಟಿಂಗ್ ಮಾಡ್ತಾರೆ ಗಾರ್ಡ್ ಸೆಕ್ಷನ್ ಒಳಗೆ. ಇಲ್ಲೇ ಲೋಕೋ ಪೈಲಟ್ ಗಾರ್ಡ್ ಚೇಂಜ್ ಆಗ್ತಾರೆ ರೀ.
40 ರೂಪಾಯಿ ಕೊಟ್ಟಿದ್ದೆ ನೋಡ್ರಿ ಇದು. ಒಂದು ಪಿಕಲ್ ನೋಡಕ್ಕೆ ಸಿಗುತ್ತೆ ಮತ್ತು ಟೇಸ್ಟ್ ಮಾತ್ರ ಚಲೋ ಇರುತ್ತೆ. ರೆಕಮೆಂಡೆಡ್ ಐತಿ. ಬರ್ರಿ ಬೆಟ್ಟಗಂತ ನಾವು ಹಾಗೆ ಘಾಟ್ ಒಳಗೆ ಎಂಟ್ರಿ ಆಗತ್ತೇವೆ ನೋಡ್ರಿ ನಾವೀಗ. ಸಿರುಬಾಗಿಲು ಬಂದೀವಿ ನೋಡಿ. ಆಗಸ್ಟ್ 8ನೇ ತಾರೀಕು ಅನ್ಸುತ್ತೆ ರೀ ಇವತ್ತು. 8 ಅಂದರೂ ಇಲ್ಲಿ ಘಾಟ್ ಒಳಗೆ ಮಳೆ ಐತೆ ನೋಡ್ರಿ ಕಂಟಿನ್ಯೂಸ್ ಆಗಿ. ಯಾಕಂತಂದ್ರೆ ನಾನು ಎಲ್ಲೋ ಇಷ್ಟು ಟ್ರಾವೆಲ್ ಮಾಡಿದೆಯಲ್ಲ, ಮಳೆ ಎಲ್ಲೂ ನೋಡಕ್ಕೆ ಸಿಕ್ಕಿಲ್ಲ. ಬರೀ ಘಾಟ್ ಸೆಕ್ಷನ್ ಅಂದ್ರೆ ಮಳೆ ಅಂದ್ರೆ ಘಾಟ್ ಸೆಕ್ಷನ್. ಈಗ ಎಡಕುಂಬ್ರಿಯಿಂದ ಡಿಪಾರ್ಟ್ ಆಗತ್ತೀವಿ ನಾವು. ವಾವ್, ಎಷ್ಟು ಮಸ್ತ್ ಮಂಜಾಗೈತೆ ನೋಡ್ರಿ ಇಲ್ಲಿ ಕಡಗರವಳ್ಳಿ ರೈಲ್ವೆ ಸ್ಟೇಷನ್. ನಾನು ಯಾವಾಗಲೂ ಬರಲಿ ಮಂಜನೇ ಇರುತ್ತೆ ನೋಡ್ರಿ ಈ ಟೈಮ್ದಾಗ, ಮಾನ್ಸೂನ್ ಟೈಮ್ ಒಳಗೆ ಮಂಜೊಳಗೆ ಹೊಂಟೇವ್ರಿ ನಾವು. ನಿಮಗೆ ಜಡ್ಜ್ ಆಗತ್ತಿಲ್ಲ ಅಷ್ಟೇ ಅದು ಕ್ಯಾಮ್ರಾಗ, ಕರೆಕ್ಟ್ ಮಂಜ್ ಅದೇನದ ಬ್ಲರಿ ನೋಡೋದಲ್ಲ, ಅದು ಅಷ್ಟು ಮಂಜ್ ನೋಡ್ರಿ. ಹಿಂದೂ ನೋಡ್ಬೋದು ನೀವು, ಟಾರ್ಚ್ ಆಗ್ಯಾರ ಇವ್ರು. ವಾ, ಒಳಗಿನ ಎ ಸಿಗಿಂತ ಈ ಹೊರಗಿನ ಎ ಸಿ ಮಸ್ತ್ ಅದತ್ರಿ. ಲಿಟ್ರಲಿ ಹೇಳ್ತಾನೆ ನಿಮ್ಗೆ, ನಾನು ಬುಕ್ ಮಾಡೀನಿ ಎ ಸಿ ಒಳಗೆ. ಮುರುಡೇಶ್ವರದಿಂದ ಮಂಗಳೂರು ಮಟ್ಟ ಕುಂತೇವೆ ಒಳಗೆ. ಮಂಗಳೂರಿಂದ ಫುಲ್ ರಶ್ ಆಟ. ಹೊರಗೆ ಕುಂತ ನೋಡ್ರಿ, ನನ್ನ ಆಸನ ಇಲ್ಲೇ ಐತಿ, ಇಲ್ಲೇ ಕುಂತ ನಾನು. ಒಳಗೆ ಅದೊಂದು ಟ್ರಿವಿ ಮಾಡಕ್ಕೆ ಹೋಗಿದ್ದೆ, ವಾಪಸ್ ಬಂದ್ಬಿಟ್ಟೆ ತಿಂದ ಉಳಿ. ವಾ, ಡಿಪಾರ್ಟ್ ಆದ್ವಿ. ತಂಪು ತಂಪು ಗೂಲ್ ಗೂಲ್. ಇವತ್ತು ರಾಖಿ ಹಬ್ಬ ಇರೋ ಲೆಕ್ಕಕ್ಕೆ ನೋಡ್ರ ಅಷ್ಟೇನು ರಶ್ ಇಲ್ರಿ ಗಾಡಿ. ಆರಾಮ್ ಒಳಗೂ ಸೀಟುಗಳದಾವ. ಬಟ್ ನಂಗೆ ಸ್ಟ್ರೇಂಜ್ ಅನ್ಸಿದ್ದು ಏನಂದ್ರೆ 11 ಗಂಟೆಗೆ ನೋಡ್ಬೇಕು ಕ್ರಾಸ್ ಆಗ್ಬಿಡುತ್ತೆ, ಲೇಟಾಗಿ ಬಂದು. ಹನ್ನೊಂದುವರೆಗೆ ಟೈಮಿಂಗ್ ಐತ್ರಿ, ಕರೆಕ್ಟ್ 11:30 ಬಂದೇವೆ ನಾವೀಗ ಸಕಲೇಶ್ಪುರಕ್ಕೆ. ಇಲ್ಲೇ ಡಿಟ್ಯಾಚ್ ಆಗ್ತಾವ ಬ್ಯಾಂಕರ್ಸ್ ಲೋಕೋಮೋಟಿವ್ಸ್. ಟೈಮಿಂಗ್ ನೋಡ್ರಿ 11:30 ಆಗತ್ತೆ. ನೀವೇನ್ರ ಊಟ ಮಾಡಿಲ್ಲ ಸಕಲೇಶ್ಪುರದಾಗ, ಸಾರಿ ಸುಬ್ರಹ್ಮಣ್ಯದಾಗ ಅಂದ್ರೆ ಇಲ್ಲಿ ಆಪ್ಷನ್ ಇಲ್ಲ. ಯಾಕಂದ್ರೆ ಇಲ್ಲಿ ಇರೋದ ಒಂದ ಸ್ಟಾಲ್, ಇದು ಕ್ಲೋಸ್ಡ್ ಆಗ್ಬಿಟ್ಟೈತಿ. ನಾನು ನಿಮಗೆ ಇದನ್ನು ಕವರ್ ಮಾಡಿ ತೋರಿಸ್ಬೇಕಂತಿತ್ತ. ಇಲ್ಲಿಂದ ನಾವು ಹಾಸನ ಹೋಗ್ತೀವಿ, ಹಾಸನದಾಗ ಮತ್ತೆ ಲೋಕೋ ರಿವರ್ಸಲ್ ಆಗುತ್ತೆ. ಅಲ್ಲಿಂದ ವಾಪಸ್ ಮೈಸೂರು ಬರ್ತೀವಿ, ಅಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಮತ್ತು ಆಮೇಲೆ ಬೆಳಿಗ್ಗೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಕ್ಯಾಂಟ, ಆಮೇಲೆ ಲಾಸ್ಟ್ ಆಪ್ಷನ್ ಸ್ಟಾಪ್ SMBT ಬೆಂಗಳೂರು. ಬರ್ರಿ ಹೋಗಿ ಮಲ್ಕೋಣಂತ, ಭಾಳ ರಾತ್ರಿ ಆಗೈತಿ. ನಾವು ಅಂದರೆ ಶುಭ ರಾತ್ರಿ. ಮಸ್ತ್ ನಾನು ನಿಂತು ಮಾಡ್ತೇನೆ, ಅದ್ರ ಜೊತೆ ವ್ಯೂಸನ್ನು ಎಂಜಾಯ್ ಮಾಡೋಕ್ಕೆ ಸೈಡ್ಲು ಬರುತ್ತೆ. ಒಂದು ಲಾಂಗ್ ವಿಂಡೋನು ಐತಿ ಸಿಗೋಣಂತ್ರಿ. ಶುಭ ರಾತ್ರಿ.
ಟೈಮ್ ನೋಡ್ರಿ ಇಲ್ಲಿ 6:25 ಆಗೈತೆ. ನಾವೀಗ ಅರಾಗಿವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ. ಕಂಟೋನ್ಮೆಂಟ್ ಒಳಗೆ ನೋಡ್ರಿ ಇಲ್ಲಿ ಈಗ ಟ್ರೈನ್ ಬಂದೈತಿ. ನಮಗೆ ಈಗ ಕ್ರಾಸ್ ಆತ ಕಾಚಿಗುಡ್ಡ ಅಶೋಕಪುರಂ ಎಕ್ಸ್ಪ್ರೆಸ್. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತೇವೆ ಡೈರೆಕ್ಟ್ ಇನ್ನ SMVT ಬೆಂಗಳೂರಿಗೆ. ಇಲ್ಲಿ ನೋಡ್ರಿ 1B 1C ಪ್ಲಾಟ್ಫಾರ್ಮ್ಗಳು ಫಿಕ್ಸ್ ಒಂದೇ ಬರತ್ಗ ಅಂತ ಹೇಳಿ ಅದಾವ. ನಮ್ಮ ಪ್ಲಾಟ್ಫಾರ್ಮ್ ಇತ್ತ ಬಂದೈತಿ. ಯಶವಂತಪುರ ಗಯಾದಿಲ್ಲೇ ಭಾರತ್ ಗೌರವ್ ರೇಕು ನಿಂತೈತಿ. 11ಕ್ಕೆ ಅಂದ್ರೆ ನಾಡ್ದು ಹೋಗುತ್ತಿದೆ. ನೆಕ್ಸ್ಟ್ ಟೈಮ್ ಪಕ್ಕ ನಿಮಗೆ ಭಾರತ್ ಗೌರವ್ ಟ್ರೈನ್ ಜರ್ನಿ ತೋರಿಸ್ತೀನಿ. ಚೆನ್ನೈ ಬೆಂಗಳೂರು ಮೇನ್ ಲೈನಿಂದ ನಾವೀಗ ಸಪ್ರೇಟ್ ಆದ್ವಿ. SMVT ರೈಲ್ವೆ ಸ್ಟೇಷನ್ ಲೈನ್ ತೊಗೊಂಡಿವಿ ನೋಡ್ರಿ. ಫೈನಲಿ ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿಗೆ ಬಂದಿವ್ರಿ. ಟೈಮ್ 7:15 ಟೈಮಿಂಗ್ ಇತ್ತ. ಬಾಜು ಪ್ಲಾಟ್ಫಾರ್ಮ್ದಾಗ ಇಂಟರ್ಸಿಟಿ ಯಾವ್ದ್ರಿ ಇದು? ಇಂಟರ್ಸಿಟಿ ತಿರುಪತಿ ಇಂಟರ್ಸಿಟಿ ರೆಡಿ ಐತಿ ಡಿಪಾರ್ಚರಿಗೆ. SMVT ಇಂದ ತಿರುಪತಿಗೆ ಹೋಗುವಂತ ಇಂಟರ್ಸಿಟಿ. ಮುರುಡೇಶ್ವರದಿಂದ SMVT ಬೆಂಗಳೂರು ಜರ್ನಿನ ನೀವು ಲೈಕ್ ಮಾಡ್ರಿ ಅಂತೇಳಿ ನಾನು ಅನ್ಕೊಳ್ತೀನಿ. ಬಟ್ ಈ ಜರ್ನಿ ನನಗೆ ಅಷ್ಟು ಲೈಕಿಂಗ್ ಇರಲಿಲ್ಲ ರೀ. ಯಾಕಂತಂದ್ರೆ ಭಾಳ ಲಾಂಗ್ ಜರ್ನಿ ಇತ್ತು. ಅಷ್ಟು ಎಂಜಾಯ್ ಮಾಡೋಕ್ಕೆ ಆ್ಯಸ್ ಅ ರೈಲ್ ಫ್ಯಾನ್ ನನಗೇನು ಸಿಗಲಿಲ್ಲ. ಮತ್ತು ನೈಟ್ ಒಳಗೆ ಎಂಜಾಯ್ ಮಾಡೋಕೆ ಆ ಘಾಟ್ ಸೆಕ್ಷನ್ ನಮಗೆ ನೋಡೋಕೆ ಸಿಗಲಿಲ್ಲ. ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.